ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಮೊದಲನೇದಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗ್ರಾಮ ಲೆಕ್ಕಿಗ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿಗೆ ಸಂಬಂಧಪಟ್ಟಂತೆ ತರಗತಿಗಳನ್ನು ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಕೊಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ನಮ್ಮ ಪ್ರಯತ್ನ ನಿಮಗೇನಾದರೂ ಯೂಸ್ಫುಲ್ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಅದರ ಜೊತೆಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಎಲ್ಲರೂ ಕೂಡ ನೀವು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮುಂದೆ ಬರ್ತಕ್ಕಂತಹ ಒಂದು ತರಗತಿಗಳು ನಿಮಗೆ ಎಲ್ಲರಿಗೂ ಕೂಡ ಈ ಒಂದು ಗ್ರಾಮ ಲೆಕ್ಕಿಗ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತರಗತಿಗಳನ್ನು ತೆಗೆದುಕೊಂಡು ಬರ್ತಾ ಹೋಗ್ತಾ ಇದ್ದೇವೆ. ಯಾರು ಕೂಡ ಈ ಒಂದು ತರಗತಿಗಳನ್ನು ಮಿಸ್ ಮಾಡಬಾರ್ದು. ಈಗಾಗಲೇ ಕನಿಷ್ಠ ಅಂತ ಅಂದರೂ ನಮ್ಮ ಒಂದು ತರಗತಿಗಳನ್ನು ತುಂಬ ಜನ ನೋಡ್ತಾ ಇದ್ದೀರಾ. ಅದೇ ರೀತಿ ಮುಂದೆಯೂ ಕೂಡ ನೋಡ್ಕೊಳ್ತಾ ಹೋಗಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೂ ಕೂಡ ಈ ಒಂದು ತರಗತಿಗಳನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ, ಒಂದು ದಿನವೂ ಕೂಡ ಈ ಒಂದು ತರಗತಿಗಳು ಮಿಸ್ ಆಗೋದಿಲ್ಲ, ಕಂಟಿನ್ಯೂಸ್ ಆಗಿ ಬರ್ತಾ ಹೋಗ್ತಿದೆ. ಅದಕ್ಕಾಗಿ ಯಾರು ಕೂಡ ವರಿ ಆಗ್ತಕ್ಕಂಥ ಒಂದು ಅಗತ್ಯತೆ ಇಲ್ಲ. ಕಂಟಿನ್ಯೂಸ್ ಆಗಿ ತರಗತಿಗಳನ್ನು ನೀವು ನೋಡ್ಕೊಳ್ತಾ ಹೋಗ್ಬೋದು. ಓಕೆ, ಬನ್ನಿ ಈಗ ಮೊದಲನೇದಾಗಿ ಇವತ್ತಿನ ಒಂದು ಮೊದಲನೇ ಒಂದು ಪ್ರಶ್ನೆಗಳನ್ನು ಈಗ ನೋಡ್ಕೊಳ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟಾಗಿ ತರಗತಿಗಳು ಇದ್ದಾವೆ, ಒಂದೊಂದಾಗಿ ಈಗ ನೋಡ್ಕೊಳ್ತಾ ಹೋಗೋಣ. ಬನ್ನಿ ಈಗ. ಓಕೆ, ಇಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪ ಇದೆ ಅಂತ ಅಂದರೆ ಈಸಿಯಾಗಿದೆ, ಏನೂ ಕೂಡ ಟಫ್ ಇಲ್ಲ. ತರಗತಿಗಳನ್ನು ನೋಡ್ಕೊಳ್ತಾ ಈಗ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ, ಯಾವ ರಾಜ್ಯ ಅಥವಾ ಇಲ್ಲಿ ಯೂನಿಯನ್ ಟೆರಿಟರಿ ಭೂಮಿ ತಾಯಿಯನ್ನು ಪೂಜಿಸಲು ರಾಜ ಹಬ್ಬವನ್ನು ಆಚರಣೆ ಮಾಡ್ತದೆ ಅಂತ. ಭೂಮಿ ತಾಯಿಯನ್ನು ಪೂಜೆ ಮಾಡಲು ಯಾವ ಒಂದು ರಾಜ್ಯ ಸರ್ಕಾರ ಹಬ್ಬವನ್ನು ಇಲ್ಲಿ ಆಚರಣೆಯನ್ನು ಮಾಡ್ತದೆ ಅಂತ ಕೇಳಿದರೆ ಒಡಿಶಾ ಎಂಬತಕ್ಕಂತಹ ಒಂದು ರಾಜ್ಯ. ಒಡಿಶಾ ಎಂಬತಕ್ಕಂತಹ ರಾಜ್ಯ ಈ ಒಂದು ಭೂಮಿ ತಾಯಿಯನ್ನು ಪೂಜೆ ಮಾಡಲು ಒಂದು ರಾಜ ಹಬ್ಬವನ್ನು ಇಲ್ಲಿ ಆಚರಣೆಯನ್ನು ಮಾಡ್ತಾರೆ. ಅದಕ್ಕಾಗಿ ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿರ್ತದೆ. ನೋಡಿ, ಈ ಒಂದು ಒಡಿಶಾ ಎಂಬತಕ್ಕಂತಹ ಒಂದು ರಾಜ್ಯ ಎಲ್ಲಿದೆ ಅಂತ ಅಂದರೆ ನಮ್ಮ ಒಂದು ಈಸ್ಟರ್ನ್ ಸೈಡ್, ಭಾರತದ ಒಂದು ಪೂರ್ವ ಭಾಗದಲ್ಲಿ ಈ ಒಂದು ರಾಜ್ಯ ಇದೆ. ಇಲ್ಲಿ ಇದೇ ಒಂದು ರಾಜ್ಯದಲ್ಲಿ ಕೊನಾರ್ಕ್ ಸೂರ್ಯ ದೇವಸ್ಥಾನ ಕೂಡ ಇದೆ. ಕೊನಾರ್ಕ್ ಸೂರ್ಯ ದೇವಸ್ಥಾನ ಮತ್ತು ಇಲ್ಲಿ ಬೇರೆ ಬೇರೆ ದೇವಸ್ಥಾನಗಳು ಈ ಒಂದು ಒಡಿಶಾ ರಾಜ್ಯದಲ್ಲಿ ಇಲ್ಲಿ ನಿಮಗೆ ಕಂಡು ಬರ್ತವೆ. ಮತ್ತು ಕೂಡ ಬೇರೆ ಬೇರೆ ಏನು ದೇವಸ್ಥಾನಗಳು ಕೂಡ ಕಂಡು ಬರ್ತವೆ. ಪೂರಿ ಜಗನ್ನಾಥ ಮಂದಿರ, ಈ ರೀತಿಯಾಗಿ ಬೇರೆ ಬೇರೆ ಅತ್ಯಂತ ದೊಡ್ಡ ಒಂದು ದೇವಸ್ಥಾನಗಳು ಇಲ್ಲಿ ಬರ್ತಾ ಹೋಗ್ತವೆ. ಈ ಒಂದು ದೇವಸ್ಥಾನಗಳನ್ನು ಯಾವ ರಾಜ ಇಲ್ಲಿ ಕಟ್ಟಿಸಿದ ಅಥವಾ ಯಾವ ಒಂದು ಡೈನಾಸ್ಟಿ ಅಥವಾ ಯಾವ ಒಂದು ರಾಜವಂಶ ಇಲ್ಲಿ ಕಟ್ಟಿಸಿತು, ಎಲ್ಲರೂ ಕೂಡ ನೀವು ಕಮೆಂಟನ್ನು ಮಾಡಬೇಕು. ಎಲ್ಲರೂ ಕೂಡ ಮಿಸ್ ಮಾಡದೆ ಈ ಒಂದು ಕ್ವಶನ್ಗೆ ಕಮೆಂಟನ್ನು ಮಾಡಬೇಕು. ಯಾಕೆ ಅಂತ ಅಂದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸರ್ಚ್ ಮಾಡಿದ್ರಿ ಅಂತಂದರೆ ನಿಮಗೆ ಅದು ಹೆಚ್ಚಿನ ಕಾಲ ನೆನಪಿಡುತ್ತದೆ, ಅದಕ್ಕಾಗಿ ಮರಿಬೇಡಿ. ಓಕೆ, ಯಾರಿಗಾದರೂ ಗೊತ್ತಾಗಲಿಲ್ಲ ಅಂತಂದರೆ ಕಮೆಂಟನ್ನು ನೋಡಿ ಯಾರಾದರೂ ಒಬ್ಬರು ಕಮೆಂಟನ್ನು ಮಾಡಿರ್ತಾರೆ. ಓಕೆ, ಬನ್ನಿ ಎರಡನೇ ಪ್ರಶ್ನೆ ನೋಡೋಣ. ಆ್ಯಂಡ್ರೋಮೆಡಾ ಎಂಬತಕ್ಕಂತಹ ಒಂದು ಸ್ಟಾರ್, ನೋಡಿ ತುಂಬ ಇಂಪಾರ್ಟೆಂಟ್. ಆ್ಯಂಡ್ರೋಮೆಡಾ ಎಂಬತಕ್ಕಂತಹ ಒಂದು ಸ್ಟಾರ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿ ಇದ್ದು ಇದು ಏನು ಅಂತ ಕೇಳಿದರೆ, ಆ್ಯಂಡ್ರೋಮೆಡಾ ಸ್ಟಾರ್ ಎಂಬತಕ್ಕಂಥದ್ದು ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿದೆ. ಇದನ್ನು ನೋಡಿದ ತಕ್ಷಣ ಇದೊಂದು ಏನಪ್ಪ ಕರೀತಾರೆ ಅಂತಂದರೆ ಆ್ಯಂಡ್ರೋಮೆಡಾ ಸ್ಟಾರ್ ಅಂತ ಇದೆ, ಇದೊಂದು ನಕ್ಷತ್ರ ಇರ್ಬೋದು, ಸ್ಟಾರ್ ಅಂತಲೇ ಇಲ್ಲಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನೀವು ಸ್ಟಾರ್ ಅಂತ ನಕ್ಷತ್ರ ಅಂತ ಆನ್ಸರ್ನ ಮಾಡಿಬಿಡ್ಬೋದು. ಆದರೆ ಈ ಒಂದು ಆ್ಯಂಡ್ರೋಮೆಡಾ ಸ್ಟಾರ್ ಎಂಬತಕ್ಕಂಥದ್ದು ಇತ್ತೀಚೆಗೆ ತುಂಬ ನ್ಯೂಸಲ್ಲಿದೆ. ಅದು ಏನಪ್ಪ ಅಂತ ಅಂದರೆ ಇದೊಂದು ಹಡಗು ಆಗಿದೆ. ಹಡಗು ಆಗಿರ್ತಕ್ಕಂಥದ್ದು ಈ ಒಂದು ಆ್ಯಂಡ್ರೋಮೆಡಾ ಸ್ಟಾರ್ ಎಂಬತಕ್ಕಂಥದ್ದು ಇದೊಂದು ಹಡಗು ಆಗಿರ್ತಕ್ಕಂಥದ್ದು, ಇದು ನಕ್ಷತ್ರವಲ್ಲ. ನೆನ್ಪಿಟ್ಕೊಳ್ಳಿ, ನಕ್ಷತ್ರ ಅಂತ ತುಂಬ ಜನ ಇಲ್ಲಿ ಆನ್ಸರ್ನ ಮಾಡ್ತಾರೆ. ಈ ಪ್ರಶ್ನೆ ಡೈರೆಕ್ಟಾಗಿ ನಿಮ್ಮ ಒಂದು ವಿಯ ಪ್ರಶ್ನೆಗೆ ಬಂತು ಅಂತ ಅಂದರೂ ಕೂಡ ಆ್ಯಂಡ್ರೋಮೆಡಾ ಸ್ಟಾರ್ ಎಂಬತಕ್ಕಂಥದ್ದು ಏನು ಅಂತಂದರೆ ಇದು ಹಡಗು ಅಂತ ಆನ್ಸರ್ನ ಮಾಡಿ, ನಕ್ಷತ್ರ ಅಲ್ಲ. ಓಕೆ, ಮೂರನೇ ಪ್ರಶ್ನೆ ನೋಡೋಣ. ವಿಹು ಕುಕ್ ಹಬ್ಬ ಎಂಬತಕ್ಕಂಥದ್ದು, ವಿಹು ಕುಹು ಎಂಬತಕ್ಕಂತಹ ಒಂದು ಹಬ್ಬ, ಇದನ್ನು ಯಾವ ರಾಜ್ಯದಲ್ಲಿ ತಂಗ್ಸಾ ಬುಡಕಟ್ಟು ಜನಾಂಗ ಇಲ್ಲಿ ಆಚರಣೆಯನ್ನು ಮಾಡ್ತಾರೆ ಅಂತ. ನಿಮಗೆ ಈ ಒಂದು ತಂಗ್ಸಾ ಬುಡಕಟ್ಟು ಜನಾಂಗ ಗೊತ್ತಿದ್ರೂ ಕೂಡ ಆನ್ಸರ್ನ ಮಾಡ್ಬೋದು. ಇಲ್ಲ ಅಂತಂದರೆ ವಿಹು ಕುಕ್ ಹಬ್ಬ ಇದು ಕೂಡ ಗೊತ್ತಿದ್ರೂ ಕೂಡ ಆನ್ಸರ್ನ ಮಾಡ್ಬೋದು. ಅವರು ನಿಮಗೆ ಇಲ್ಲಿ ಪ್ರಶ್ನೆಗಳನ್ನು ಫಾರ್ಮೇಷನ್ ಮಾಡಬೇಕಾದ್ರೆ ಎರಡು ಹಿಂಟನ್ನು ಕೊಟ್ಟಿದ್ದಾರೆ, ತಂಗ್ಸಾ ಎಂಬತಕ್ಕಂಥದ್ದು ಮತ್ತು ಇಲ್ಲಿ ವಿಹು ಕುಹು ಎಂಬತಕ್ಕಂತಹ ಒಂದು ಹಬ್ಬ ಎಂಬತಕ್ಕಂಥದ್ದು. ಇಲ್ಲಿ ನೀವು ಇದನ್ನು ವಿಹು ಕುಹು ಎಂಬತಕ್ಕಂಥ ಒಂದು ಹೆಸರಿನ ಒಂದು ಹಬ್ಬವನ್ನು ಆ ಹೆಸರು ನೋಡಿ ನೀವು ಅರುಣಾಚಲ ಪ್ರದೇಶದಲ್ಲಿ ಆಚರಣೆ ಮಾಡ್ಬೋದು ಅಂತ ಇಲ್ಲಿ ಹೇಳಿಬಿಡ್ಬೋದು. ಯಾಕೆ ಅಂತ ಅಂದರೆ ನಮ್ಮ ಒಂದು ಭಾರತದಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಥವಾ ಪೂರ್ವ ಮತ್ತು ಇಲ್ಲಿ ಉತ್ತರ ಪೂರ್ವ ಭಾಗದಲ್ಲಿ ಇರತಕ್ಕಂತಹ ಒಂದು ಏನು ರಾಜ್ಯಗಳು ಇದ್ದಾವೆ, ಅವು ಎಲ್ಲವೂ ಕೂಡ ಸ್ವಲ್ಪ ಇಲ್ಲಿ ಈ ಒಂದು ರಾಜ್ಯಗಳು ಫಾರಿನರ್ಸ್ಗೆ ಇಲ್ಲಿ ಹೋಲ್ತವೆ ಅಥವಾ ಚೈನೀಸ್ಗೆ ಹೋಲ್ತವೆ, ಚೈನೀಸ್ ಮಾತನಾಡ್ತಕ್ಕಂತಹ ಒಂದು ಭಾಷೆಗೆ ಇಲ್ಲಿ ಹೋಲ್ತವೆ. ಅದಕ್ಕಾಗಿ ಇಲ್ಲಿ ಅರುಣಾಚಲ ಪ್ರದೇಶದಲ್ಲಿ ವಿಹು ಕುಹು ಎಂಬತಕ್ಕಂಥದ್ದು ನಿಮಗೆ ಕೇಳಿದ್ರಿ ಅಂತಂದರೆ ಇದು ಕೂಡ ಚೈನೀಸ್ ಪದ ಥರ ನಿಮಗೆ ಅನ್ನಿಸ್ತದೆ. ಅದನ್ನು ನೋಡಿ ನೀವು ಅರುಣಾಚಲ ಪ್ರದೇಶ ಅಂತ ಹಾಕ್ಬಿಡ್ಬೋದು. ಇನ್ನೊಂದು ಇದೆ, ಅಸ್ಸಾಂ ಇದೆ.
ಅಸ್ಸಾಂನಲ್ಲಿ ಸ್ವಲ್ಪ ಇಲ್ಲಿ ಭಾರತದ ಭಾಷೆ ರೀತಿಯಲ್ಲಿ ಇರ್ತದೆ. ಆದರೆ ಅರುಣಾಚಲ ಪ್ರದೇಶ, ಮಿಜೋರಾಂ, ನಾಗಾಲ್ಯಾಂಡ್ ಈ ರೀತಿಯಾದಂಥ ಒಂದು ರಾಜ್ಯಗಳಲ್ಲಿ ನಿಮಗೆ ಚೈನೀಸ್ ಪದಗಳು ಇಲ್ಲಿ ಕಂಡು ಬರ್ತವೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. MSC ಏರೀಸ್ ಎಂಬತಕ್ಕಂತಹ ಒಂದು ಹಡಗು ಇತ್ತೀಚೆಗೆ ಸುದ್ದಿಯಲ್ಲಿ ಇದ್ದು ಯಾವ ದೇಶಕ್ಕೆ ಇದು ಸಂಬಂಧ ಹೊಂದಿದೆ ಅಂತ. MSC ಸೀರೀಸ್ ಎಂಬತಕ್ಕಂತಹ ಒಂದು ಹಡಗು ಇದು ಇಸ್ರೇಲ್ ದೇಶಕ್ಕೆ ಇದು ಸಂಬಂಧ ಹೊಂದಿರತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಅನುಭವ ಮಂಟಪವು ಯಾವ ವ್ಯಕ್ತಿತ್ವಕ್ಕೆ ಸಂಬಂಧ ಹೊಂದಿದೆ. ಅನುಭವ ಮಂಟಪ ಎಲ್ಲರಿಗೂ ಕೂಡ ಗೊತ್ತಿರ್ತದೆ. ಅನುಭವ ಮಂಟಪ ಯಾವ ವ್ಯಕ್ತಿತ್ವಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಕೇಳಿದರೆ, ಅನುಭವ ಮಂಟಪ ಎಲ್ಲಿದೆ ಅಂತ ನಿಮಗೆ ಏನಾದರೂ ಕೇಳಿದೆ ಎಲ್ಲರೂ ಕೂಡ ಆನ್ಸರ್ನ ಮಾಡ್ತೀರಂತ ಗೊತ್ತಿದೆ. ಎಲ್ಲರೂ ಕೂಡ ಆನ್ಸರ್ನ ಮಾಡಿ. ಯಾಕೆ ಅಂತ ಅಂದರೆ ಇತ್ತೀಚೆಗೆ ಬಸವ ಜಯಂತಿಯನ್ನು ಆಚರಣೆಯನ್ನು ಮಾಡಿದರು. ಆ ಒಂದು ಬಸವ ಜಯಂತಿಗೆ ಸಂಬಂಧಪಟ್ಟಂತೆ ಈ ಒಂದು ಅನುಭವ ಮಂಟಪದ ಬಗ್ಗೆ ನಿಮಗೆ ಪ್ರಶ್ನೆಯನ್ನು ಕೇಳಿದರೆ ಈ ಒಂದು ಬಸವನಿಗೆ ಸಂಬಂಧ ಹೊಂದಿರ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂತಹ ಒಂದು MI-17 ಹೆಲಿಕಾಪ್ಟರ್ ಎಂಬತಕ್ಕಂಥದ್ದು ಇದು ಯಾವ ದೇಶಕ್ಕೆ ಸಂಬಂಧ ಹೊಂದಿದೆ ಅಂತ. MI-17 ಹೆಲಿಕಾಪ್ಟರ್ ಇದು ಯಾವ ದೇಶಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ ಇದು ರಷ್ಯಾ ದೇಶಕ್ಕೆ ಇದು ಸಂಬಂಧ ಹೊಂದಿದೆ. ರಷ್ಯಾ ದೇಶಕ್ಕೆ ಇದು ಸಂಬಂಧ ಹೊಂದಿರತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ನೋಡಿ, ಭಾರತ ಮತ್ತು ಶ್ರೀಲಂಕಾ ನಡುವೆ ಇರತಕ್ಕಂತಹ ಒಂದು ದ್ವೀಪದ ಹೆಸರು ಏನು ಅಂತ. ತುಂಬ ಇಂಪಾರ್ಟೆಂಟ್. ಇತ್ತೀಚೆಗೆ ಅತಿ ಹೆಚ್ಚಿನದಾಗಿ ನ್ಯೂಸಲ್ಲಿ ಇರತಕ್ಕಂತಹ ಒಂದು ದ್ವೀಪ ಇದು. ಈ ಒಂದು ದ್ವೀಪ ಏನಿದೆ ಕಚ್ಚೆತೀವು ದ್ವೀಪ ಅಂತ ಕರಿತೇವೆ. ಇದರ ಜೊತೆಗೆ ಮಜುಲಿ ದ್ವೀಪ ಎಂಬತಕ್ಕಂಥದ್ದನ್ನು ನೋಡ್ಕೊಂಡ್ಬರೋಣ. ಮಜುಲಿ ದ್ವೀಪ ಅಸ್ಸಾಂನಲ್ಲಿ ಕಂಡು ಬರ್ತದೆ. ಬ್ರಹ್ಮಪುತ್ರ ನದಿಯ ಮೇಲೆ ಬರ್ತಕ್ಕಂಥ ಒಂದು ದ್ವೀಪ ಇದು. ಈ ಒಂದು ದ್ವೀಪ ಏನಿದೆ ಮಜುಲಿ ದ್ವೀಪ ನಮ್ಮ ಒಂದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ದ್ವೀಪ ಯಾವುದರಲ್ಲಿ ಅಂತಂದರೆ ನದಿಯ ಮೇಲೆ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ನದಿಯ ಮೇಲೆ ಫಾರ್ಮೇಷನ್ ಆಗಿರ್ತಕ್ಕಂತಹ ಒಂದು ದ್ವೀಪ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ದ್ವೀಪ ಅದು ಮಜುಲಿ ದ್ವೀಪ. ಅದಾದ ಬಳಿಕ ಕಚ್ಚೆತೀವು ದ್ವೀಪ ಅಂತ ಕರೀತಾರೆ. ಈ ಒಂದು ಕಚ್ಚೆತೀವು ದ್ವೀಪ ಏನಿದೆ ಭಾರತ ಮತ್ತು ಶ್ರೀಲಂಕಾ ನಡುವೆ ಇರತಕ್ಕಂಥದ್ದು. ಈ ಒಂದು ಕಚ್ಚೆತೀವು ದ್ವೀಪವನ್ನು ನಮ್ಮ ಒಂದು ಭಾರತದ ಒಂದು ದ್ವೀಪ ಇದು. ಇದನ್ನು 1974ರಲ್ಲಿ ನಮ್ಮ ಒಂದು ಭಾರತ ಸರ್ಕಾರ ಶ್ರೀಲಂಕಾಗೆ ಕೊಟ್ಟಿರ್ತದೆ. ಶ್ರೀಲಂಕಾಗೆ ಗಿಫ್ಟಾಗಿ ಈ ಒಂದು ಕಚ್ಚೆತೀವು ದ್ವೀಪವನ್ನು ಇಲ್ಲಿ ಕೊಡ್ತಾರೆ. ಅದನ್ನು ನೆನ್ಪಿಟ್ಕೊಳ್ಳಿ. ಯಾವಾಗ ಕೊಟ್ಟಿದ್ದು ಅಂತಂದರೆ 1974. ಅದಾದ ಬಳಿಕ ಈ ಒಂದು ದ್ವೀಪದಲ್ಲಿ ಯಾರೂ ಕೂಡ ಮನುಷ್ಯರು ವಾಸ ಮಾಡೋದಿಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ ಕರೆಕ್ಟಾಗಿ ಏನು ಫೆಸಿಲಿಟಿ ಇರೋದಿಲ್ಲ, ಏನು ಕೂಡ ಇರದೇ ಇರೋ ಕಾರಣದಿಂದಾಗಿ ಮನುಷ್ಯರು ಇಲ್ಲಿ ವಾಸ ಮಾಡೋದಿಲ್ಲ. ಆದರೆ ಏನಾದರೂ ಫಿಶರೀಸ್ ಅಥವಾ ಏನಾದರೂ ಮೀನುಗಳನ್ನು ಹಿಡಿಯುವಂಥ ಮೀನುಗಾರರು ಏನಿರ್ತಾರೆ ಅಲ್ಲಿ ಹೋಗ್ತಾರೆ. ಮೀನುಗಳನ್ನು ಹಿಡಿಯೋ ಸಂದರ್ಭದಲ್ಲಿ ಅಲ್ಲಿ ಹೋಗ್ತಿರ್ತಾರೆ. ಆದರೆ ಶ್ರೀಲಂಕಾದವರು ಏನು ಮಾಡ್ತಾರೆ ಅಂತಂದರೆ ಮೀನುಗಾರರು ಅಲ್ಲಿ ಇದ್ದಂತಹ ಒಂದು ಸಂದರ್ಭದಲ್ಲಿ ನೀವು ನಮ್ಮ ಒಂದು ಟೆರಿಟರಿ ಮೇಲೆ ನಮಗೆ ಗೊತ್ತಿಲ್ಲದೆ ನೀವು ಬಂದಿದ್ದೀರಾ ಅಂತ ಎಲ್ಲರೂ ಕೂಡ ಅಲ್ಲಿ ಶ್ರೀಲಂಕಾದವರು ಅವ್ರನ್ನ ತೆಗೆದುಕೊಂಡು ಹೋಗಿ ಜೈಲಿನಲ್ಲಿ ಇಡ್ತಾರೆ. ಈ ರೀತಿಯಾಗಿ ತುಂಬ ಇಲ್ಲಿ ನ್ಯೂಸಲ್ಲಿ ಬರ್ತದೆ. ಅದು ಯಾವ ದ್ವೀಪ ಅಂದರೆ ಕಚ್ಚೆತೀವು ದ್ವೀಪ. ಅದಕ್ಕೆ ಇತ್ತೀಚೆಗೆ ಈ ಒಂದು ಕಚ್ಚೆತೀವು ದ್ವೀಪದ ಬಗ್ಗೆ ಸ್ವಲ್ಪ ಇಲ್ಲಿ ಏನಿದೆ ಅದು ಸರಿಯಾಗಲಿ ಅಂತ ಇಲ್ಲಿ ಮಾಹಿತಿಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಅದರ ಬಗ್ಗೆ ಕೇಸಸ್ಗಳು ನಡೀತಾ ಇದ್ದಾವೆ. ಓಕೆ, ಈ ಕಚ್ಚೆತೀವು ದ್ವೀಪ ಶ್ರೀಲಂಕಾ ಮತ್ತು ಭಾರತದ ನಡುವೆ ಇರ್ತಕ್ಕಂಥದ್ದು. ಓಕೆ, ಮುಂದಿನ ಪ್ರಶ್ನೆ ನೋಡೋದಾದರೆ ದೇಶದಲ್ಲಿ ಅತಿ ಹೆಚ್ಚು ಈರುಳ್ಳಿ ಬೆಳೀತಕ್ಕಂತಹ ಒಂದು ರಾಜ್ಯ ಯಾವುದು ಅಂತ. ಪ್ರಶ್ನೆ ಈ ರೀತಿಯಾಗೂ ಕೂಡ ಬರಬಹುದು. ದೇಶದಲ್ಲಿ ಅತಿ ಹೆಚ್ಚು ಈರುಳ್ಳಿ ಬೆಳೀತಕ್ಕಂಥ ಒಂದು ರಾಜ್ಯ ಯಾವುದು? ಅತಿ ಹೆಚ್ಚು ಪೊಟ್ಯಾಟೊ ಅಂತ ಅಂದರೆ ಆಲೂಗಡ್ಡೆ ಬೆಳೀತಕ್ಕಂಥ ಒಂದು ರಾಜ್ಯ ಯಾವುದು? ಅತಿ ಹೆಚ್ಚು ಅಕ್ಕಿಯನ್ನು ಬೆಳೀತಕ್ಕಂಥ ರಾಜ್ಯ ಯಾವುದು? ಅತಿ ಹೆಚ್ಚು ಗೋಧಿಯನ್ನು ಬೆಳೀತಕ್ಕಂಥ ರಾಜ್ಯ? ಕಾಫಿಯನ್ನು ಬೆಳೀತಕ್ಕಂಥ ರಾಜ್ಯ? ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟು. ಇಲ್ಲಿಂದ ಪ್ರಶ್ನೆಗಳು ಡೈರೆಕ್ಟಾಗಿ ಬರ್ತಾ ಹೋಗ್ತವೆ. ನೀವೇನಾದರೂ ಅಗ್ರಿಕಲ್ಚರ್ ಓದ್ತಾ ಇದ್ದರೆ ಈ ಒಂದು ಟಾಪಿಕ್ಗಳನ್ನು ಸ್ವಲ್ಪ ಇಲ್ಲಿ ಕಣ್ಣಾಡಿಸ್ಕೊಳ್ಳಿ. ಯಾಕೆ ಅಂತಂದರೆ ಡೈರೆಕ್ಟಾಗಿ ಇಲ್ಲಿಂದ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ದೇಶದಲ್ಲಿ ಅತಿ ಹೆಚ್ಚು ಈರುಳ್ಳಿ ಬೆಳೀತಕ್ಕಂಥ ಒಂದು ರಾಜ್ಯ ಮಹಾರಾಷ್ಟ್ರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಇತ್ತೀಚೆಗೆ ಇಂಟರ್ಪೋಲ್ ತುಂಬ ನ್ಯೂಸಲ್ಲಿದೆ. ಯಾಕಪ್ಪ ಅಂತಂದರೆ ಪ್ರಜ್ವಲ್ ರೇವಣ್ಣ ಎಲ್ಲರಿಗೂ ಕೂಡ ಗೊತ್ತಿರ್ತಾರೆ. ಈ ಒಂದು ಪ್ರಜ್ವಲ್ ರೇವಣ್ಣ ಅವರಿಗೆ ಬ್ಲೂ ಕಾರ್ನರ್ ನೋಟಿಸನ್ನು ಇಂಟರ್ಪೋಲ್ ಅವರು ಹೊರಡಿಸಿದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಯಾಕಪ್ಪ ಅಂತಂದರೆ ಅವರ ಒಂದು ಹಗರಣದಲ್ಲಿ ಆ ಒಂದು ನ್ಯೂಸಲ್ಲಿ ಇತ್ತು. ಅದಕ್ಕಾಗಿ ಅವರು ಜರ್ಮನಿಗೆ ಇಲ್ಲಿ ಹೋಗಿದ್ದಾರೆ ಅಂತ ಇಲ್ಲಿ ಇದಾಗಿತ್ತು, ನ್ಯೂಸ್ ಬಂದಿತ್ತು. ಅದಕ್ಕಾಗಿ ಈ ಒಂದು ದೇಶವನ್ನು ಬಿಟ್ಟು ಇನ್ನೊಂದು ದೇಶಕ್ಕೆ ಏನಾದರೂ ಹೋದರು ಅಂತಂದರೆ ನಾವು ಇಂಟರ್ಪೋಲ್ಗೆ ನಾವು ಮಾಹಿತಿಯನ್ನು ಕೊಟ್ಟು ಅವ್ರನ್ನ ಹಿಡಿಬೋದು. ಅದಕ್ಕಾಗಿ ಇಂಟರ್ಪೋಲ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಬ್ಲೂ ಕಾರ್ನರ್ ನೋಟಿಸನ್ನು ಇವರ ಒಂದು ವಿರುದ್ಧ ಹೊರಡಿಸಿದ್ದಾರೆ. ಓಕೆ, ಹಾಗಾದರೆ ಇಂಟರ್ಪೋಲ್ ನ್ಯೂಸಲ್ಲಿದೆ. ಇಂಟರ್ಪೋಲ್ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನೋಡಿ.
ಫ್ರಾನ್ಸ್ ದೇಶದ ಒಂದು ಲಿಯೋನಾ ಎಂಬತಕ್ಕಂಥ ಒಂದು ಪ್ರದೇಶ. ಫ್ರಾನ್ಸ್ ದೇಶದ ಲಿಯೋನಾ ಎಂಬತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಒಂದು ಇಂಟರ್ಪೋಲ್ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ಪ್ರಶ್ನೆ ಬರ್ಬೋದು. ನೋಡಿ, ಈ ಒಂದು ಇಂಟರ್ಪೋಲ್ ಏನಿದೆ ಯಾವ ಒಂದು ನೋಟಿಸ್ಗಳನ್ನು ಹೊರಡಿಸಬಹುದು ಅಂತಲೂ ಕೂಡ ಕೇಳಬಹುದು. ರೆಡ್ ಕಾರ್ನರ್ ನೋಟಿಸ್ ಹೊರಡಿಸ್ತದೆ, ಯೆಲ್ಲೋ ಕಾರ್ನರ್ ನೋಟಿಸ್, ವೈಟ್ ಕಾರ್ನರ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್. ಟೋಟಲ್ ಆಗಿ 8 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ನೋಟಿಸ್ಗಳನ್ನು ಹೊರಡಿಸ್ತದೆ. ಇತ್ತೀಚೆಗೆ ಒಂದು ಪೇಪರಲ್ಲಿ ನ್ಯೂಸ್ ಆರ್ಟಿಕಲ್ ಬಂದಿತ್ತು. ನಾಳೆ ಬರ್ತಕ್ಕಂಥ ಒಂದು ಕ್ಲಾಸಸ್ಗಳಲ್ಲಿ ನಿಮಗೆ ಅದನ್ನು ತೋರಿಸ್ತೇನೆ. ಟೋಟಲ್ ಆಗಿ 8 ಇಂಟರ್ಪೋಲ್ಸ್ ಹೊರಡಿಸ್ತಕ್ಕಂಥ ಒಂದು 8 ನೋಟಿಸ್ಗಳಿದ್ದಾವೆ. ಅದನ್ನು ಸಂಪೂರ್ಣವಾಗಿ ಒಂದೇ ಪೇಪರಲ್ಲಿ ಕೊಟ್ಟಿದ್ದಾರೆ. ಅದನ್ನು ಟೆಲಿಗ್ರಾಮಲ್ಲೂ ಕೂಡ ಶೇರ್ ಮಾಡಿರ್ತೇನೆ ಮತ್ತು ಇಲ್ಲಿ ನಾಳೆ ಬರ್ತಕ್ಕಂಥ ತರಗತಿಗಳಲ್ಲಿ ಹೇಳ್ತೇನೆ. ಇಷ್ಟನ್ನು ಈಗ ನೆನಪಿಟ್ಕೊಳ್ಳಿ. ಓಕೆ, ಹತ್ತಿ ಆಗಬೇಕಿದು, ಹತ್ತಿಯಾಗಿದೆ. ಹತ್ತಿ ಬೆಳೀತಕ್ಕಂಥ ಒಂದು ರಾಜ್ಯ ಯಾವುದು ಅಂತ. ಅತಿ ಹೆಚ್ಚು ಹತ್ತಿ ಬೆಳೀತಕ್ಕಂಥ ರಾಜ್ಯ ಎಲ್ಲರೂ ಕೂಡ ಮಹಾರಾಷ್ಟ್ರ ಹಾಕ್ಬಿಡ್ತೀರಾ. ನೋಡಿ, ಚೇಂಜ್ ಆಗಿದೆ, ಗುಜರಾತ್ ಅಂತ ಹಾಕಿ. ಗುಜರಾತ್ ಅತಿ ಹೆಚ್ಚು ಹತ್ತಿ ಬೆಳೀತಕ್ಕಂಥ ಒಂದು ರಾಜ್ಯ ಆಗಿದೆ. ಆಪ್ಷನ್ ಎ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ದೇಶವು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2023ರಲ್ಲಿ ಕೊನೆಯ ಸ್ಥಾನ ಪಡೆದುಕೊಂಡಿದೆ ಅಂತ ಕೇಳಿದರೆ, ಮೊದಲನೇ ಸ್ಥಾನ ಅಂತ ಏನಾದರೂ ಪ್ರಶ್ನೆ ಕೇಳಿದ್ರಿ ಅಂತಲೇ ಡೈರೆಕ್ಟಾಗಿ ನೀವು ಕಾಮೆಂಟಲ್ಲಿ ಏನಂತ ಹಾಕ್ತೀರಾ ಅಂತ ನಾರ್ವೆ ಅಂತ ಹಾಕ್ಬಿಡ್ತೀರಾ. ನಾರ್ವೆ ಮೊದಲನೇ ಸ್ಥಾನದಲ್ಲಿ ಇದೆ. ಅದೇ ಕೊನೆಯ ಸ್ಥಾನದಲ್ಲಿ ಕೇಳಿದ್ರಿ ಅಂತಾನೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಉತ್ತರ ಕೊರಿಯಾ ಅಥವಾ ನಾರ್ತ್ ಕೊರಿಯಾ ಈ ಒಂದು ಕೊನೆಯ ಸ್ಥಾನದಲ್ಲಿ ಇದೆ. ಅದರ ಜೊತೆಗೆ ನಮ್ಮ ಒಂದು ಸ್ವತಂತ್ರ ಭಾರತ ಏನಿದೆ ಅದು ಎಷ್ಟನೇ ಸ್ಥಾನದಲ್ಲಿದೆ, ಎಲ್ಲರೂ ಕೂಡ ಕಾಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ನ ಮಾಡಿ. ಯಾರ್ಯಾರು ಆನ್ಸರ್ನ ಮಾಡ್ತೀರಾ ನೋಡೋಣ. ಓಕೆ, ಮುಂದಿನ ಪ್ರಶ್ನೆ, ಚಂಪಾರಣ್ಯ ಸತ್ಯಾಗ್ರಹ ನಡೆದ ವರ್ಷ ಯಾವುದು ಅಂತ. ಚಂಪಾರಣ್ಯ ಸತ್ಯಾಗ್ರಹ ತುಂಬ ಇಂಪಾರ್ಟೆಂಟು. ನೋಡಿ, 1915ರಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಬರ್ತಾರೆ, ಆಫ್ರಿಕಾ ಖಂಡದಿಂದ ಭಾರತಕ್ಕೆ ಬರ್ತಾರೆ. ಅದಾದ ಬಳಿಕ ಪ್ರಪ್ರಥಮ ಬಾರಿಗೆ ಇಲ್ಲಿ ಸತ್ಯಾಗ್ರಹವನ್ನು ನಡೆಸ್ತಾರೆ. ಎಲ್ಲಿ ನಡೆಸ್ತಾರೆ ಅಂತಂದರೆ ಬಿಹಾರದಲ್ಲಿ ನಡೆಸ್ತಾರೆ. ಬಿಹಾರದಲ್ಲಿ ನಡೆಸ್ತಾರೆ. ಯಾಕಪ್ಪ ನಡೆಸ್ತಾರೆ ಅಂತಾನೆ, ನೀಲಿ ಬೆಳೆಯುವುದನ್ನು ನಿಲ್ಲಿಸೋದಕ್ಕೆ, ನೀಲಿಯನ್ನು ಬೆಳೀತಕ್ಕಂಥ ಒಂದು ಇದನ್ನು ನಿಲ್ಲಿಸೋದಕ್ಕೆ ಇದನ್ನು ನಡೆಸ್ತಾರೆ. ಅಲ್ಲಿ ರೈತರು ನೀಲಿಯನ್ನು ಬೆಳಿಲೇಬೇಕು ಅಂತ ಇಲ್ಲಿ ಅನೌನ್ಸ್ ಆಗಿರ್ತದೆ. ಬ್ರಿಟಿಷರು ಅನೌನ್ಸನ್ನು ಮಾಡಿರ್ತಾರೆ, ಕಂಪಲ್ಸರಿ ರೈತರು ನೀಲಿಯನ್ನು ಬೆಳಿಲೇಬೇಕು ಅಂತ. ನೀಲಿಯನ್ನು 1 ವರ್ಷ ಬೆಳೆದರೆ 3 ವರ್ಷ ಕರೆಕ್ಟಾಗಿ ಬೇರೆ ಬೆಳೆ ಬರೋದಿಲ್ಲ. ಅದಕ್ಕಾಗಿ ಮಹಾತ್ಮ ಗಾಂಧೀಜಿ ಅವರಿಗೆ ಬಂದು ಕೇಳ್ಕೊತಾರೆ ಬಿಹಾರದಲ್ಲಿರ್ತಕ್ಕಂಥ ಒಂದು ಜನರು. ಅದಕ್ಕಾಗಿ ಅವರು ಚಂಪಾರಣ್ಯ ಸತ್ಯಾಗ್ರಹವನ್ನು ನಡೆಸ್ತಾರೆ. ಮಹಾತ್ಮ ಗಾಂಧೀಜಿಯವರು ಪ್ರಪ್ರಥಮ ಬಾರಿಗೆ ಯಾವ ಸತ್ಯಾಗ್ರಹವನ್ನು ಒಂದು ಭಾರತದಲ್ಲಿ ಬಂದು ನಡೆಸಿದರು ಅಂತ ಕೇಳಿದರೆ ಅದು ಚಂಪಾರಣ್ಯ ಸತ್ಯಾಗ್ರಹ. ಯಾವಾಗಪ್ಪ ನಡೆಸಿದರು ಅಂತ ಕೇಳಿದರೆ 1917ರಲ್ಲಿ ಇದನ್ನು ನಡೆಸ್ತಾರೆ. ನೆನ್ಪಿಟ್ಕೊಳ್ಳಿ. ಇದಾದ ಬಳಿಕ ಖೇಡಾ ಸತ್ಯಾಗ್ರಹ, ನಾನ್ ಕೋಆಪರೇಟಿವ್ ಮೂವ್ಮೆಂಟ್, ಕ್ವಿಟ್ ಇಂಡಿಯಾ, ಈ ರೀತಿಯಾಗಿ ಬೇರೆ ಬೇರೆ ಎಲ್ಲವನ್ನೂ ಕೂಡ ನಡೆಸ್ತಾರೆ. ಆದರೆ ಪ್ರಪ್ರಥಮವಾಗಿ ನಡೆಸ್ತಕ್ಕಂಥದ್ದು 1917ರಲ್ಲಿ, ಅದು ಬಿಹಾರದಲ್ಲಿ ನಡೆಸ್ತಾರೆ. ಅದು ಏನಪ್ಪ ಅಂತಾನೆ ಚಂಪಾರಣ್ಯ ಸತ್ಯಾಗ್ರಹ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನಮಾಮಿ ಗಂಗೆ ಎಂಬತಕ್ಕಂಥ ಒಂದು ಕಾರ್ಯಕ್ರಮವನ್ನು ಯಾವಾಗ ಪ್ರಾರಂಭ ಮಾಡಲಾಯಿತು ಅಂತ. ನಮಾಮಿ ಗಂಗೆ ಎಂಬತಕ್ಕಂಥ ಒಂದು ಕಾರ್ಯಕ್ರಮವನ್ನು ಯಾವಾಗ ಪ್ರಾರಂಭ ಮಾಡಲಾಯಿತು ಅಂತ ಕೇಳಿದರೆ ಇದನ್ನು 2014ರಲ್ಲಿ ಪ್ರಾರಂಭವನ್ನು ಮಾಡಲಾಗಿರ್ತದೆ. ಓಕೆ, ಮುಂದಿನ ಪ್ರಶ್ನೆ, ಕೆಂಪು ಪಾಂಡಗಳ ಒಂದು ಸಂರಕ್ಷಣೆ ಒಂದು ಸ್ಥಿತಿ ಏನು ಅಂತ. ಕೆಂಪು ಪಾಂಡ ಅಥವಾ ರೆಡ್ ಪಾಂಡ ಅಂತ ಕೇಳಿದರೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಾಗ್ತದೆ. ರೆಡ್ ಪಾಂಡ ಎಂಬತಕ್ಕಂಥದ್ದರ ಒಂದು ಸಂರಕ್ಷಣೆ ಒಂದು ಸ್ಥಿತಿ ಏನು ಅಂತ ಕೇಳಿದರೆ ಇದು ಅಳಿವಿನಂಚಿನಲ್ಲಿ ಇರ್ತಕ್ಕಂಥದ್ದು ಅಥವಾ ಎಂಡೇಂಜರ್ಡ್ ಎಂಬತಕ್ಕಂಥದ್ದು. ನೆನ್ಪಿಟ್ಕೊಳ್ಳಿ, ಎಂಡೇಂಜರ್ಡ್ ಅಂತ ಕರೀತಾರೆ. ಈ ಒಂದು ಈ ರೀತಿಯಾಗಿ ಅಳಿವಿನಂಚಿನಲ್ಲಿ ಇದೆ, ಸಂರಕ್ಷಣೆಯ ಸ್ಥಿತಿ ಏನು, ಈ ರೀತಿಯಾಗಿ ಸಂರಕ್ಷಣೆಗಳ ಸ್ಥಿತಿಗಳನ್ನು ಯಾವ ಒಂದು ಸಂಸ್ಥೆ ಕೊಡ್ತದೆ ಅಂತ ಕೇಳಿದರೆ ಅದು IUCN ಎಂಬತಕ್ಕಂಥ ಒಂದು ಸಂಸ್ಥೆ ಇದನ್ನು ಕೊಡ್ತದೆ. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಕರೀತಾರೆ. ಮತ್ತು ಇಲ್ಲಿ ಇದನ್ನು ಅಳಿವಿನಂಚಿನಲ್ಲಿ ಇರ್ತಕ್ಕಂಥದ್ದು ಅಂತಂದರೆ ಇದು ರೆಡ್ ಡೇಟಾ ಬುಕ್ಕಲ್ಲಿ ಇರ್ತದೆ. ರೆಡ್ ಡೇಟಾ ಬುಕ್ಕನ್ನು IUCN ಇದನ್ನು ಕೊಡ್ತದೆ. ಆ ಒಂದು ರೆಡ್ ಡೇಟಾ ಬುಕ್ಕಲ್ಲಿ ಅಳಿವಿನಂಚಿನಲ್ಲಿ ಅಥವಾ ಎಂಡೇಂಜರ್ಡ್ ಕ್ಯಾಟಗರಿಯಲ್ಲಿ ಇದು ಇರ್ತದೆ. ನೆನ್ಪಿಟ್ಕೊಳ್ಳಿ, ಆಪ್ಷನ್ ಡಿ ಸರಿಯಾದ ಉತ್ತರ. ಅದೇ ರೀತಿ ಕೊನೆಯ ಪ್ರಶ್ನೆ, ಏನಪ್ಪ ಕೊನೆಯ ಪ್ರಶ್ನೆ ಅಂತಂದರೆ ಇತ್ತೀಚೆಗೆ ಬಸವಶ್ರೀ ಪ್ರಶಸ್ತಿಗೆ ಮತ್ತು ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರ್ಯಾರು ಅಂತ ಕೇಳಿದರೆ ಕ್ರಮವಾಗಿ ಬಸವಶ್ರೀ ಪ್ರಶಸ್ತಿಗೆ ಮಾಜಿ ಸಚಿವೆ ಲೀಲಾದೇವಿ ಅವರು ಮತ್ತು ಇಲ್ಲಿ ಲೀಲಾದೇವಿ ಆರ್ ಪ್ರಸಾದ್ ಅವರು, ಮತ್ತು ಇಲ್ಲಿ ಇನ್ನೊಂದು ಯಾವುದಪ್ಪ ಅಂತಂದರೆ ವಚನ ಸಾಹಿತ್ಯ ಪ್ರಶಸ್ತಿಗೆ ಹಿಂದೂಸ್ತಾನಿ ಗಾಯಕ ಅಂಬಯ್ಯ ನುಲಿ ಅಂತಕ್ಕಂಥವ್ರು. ಇವರಿಬ್ಬರು ಕೂಡ ಇಲ್ಲಿ ಆಯ್ಕೆಯನ್ನಾಗಿರ್ತಾರೆ. ನೆನ್ಪಿಟ್ಕೊಳ್ಳಿ, ಇಲ್ಲಿಂದನೂ ಕೂಡ ಪ್ರಶ್ನೆ ಬರುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚು ಇರ್ತವೆ. ನೋಡಿ, ಈ ಒಂದು ತರಗತಿಗಳು ನಿಮಗೇನಾದರೂ ಯೂಸ್ಫುಲ್ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಪ್ಲೀಸ್ ಯಾರು ಕೂಡ ಮರಿಬೇಡಿ. ಮತ್ತು ಅದರ ಜೊತೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅದರ ಜೊತೆಗೆ ಯಾರ್ಯಾರು ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇಲ್ಲ ನಿಮ್ಮ ಸ್ನೇಹಿತರೊಂದಿಗೆ
ತರಗತಿಗಳನ್ನು ನೋಡಿದ ನಂತರ ಎಲ್ಲರೂ ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕೆ ಅಂತಾರೆ ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ನಮ್ಮ ಒಂದು ಚಾನಲಲ್ಲಿ ತರಗತಿಗಳನ್ನು ಮಾಡೋದಕ್ಕೆ ನಮಗೂ ಕೂಡ ಮೋಟಿವೇಟ್ ಆಗ್ತದೆ. ಓಕೆ, ಈ ಒಂದು ತರಗತಿ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಜೈ ಹಿಂದ್, ವಂದೇ ಮಾತರಂ.